ಡ್ಯೂಡ್ ಮೂವಿ ಫುಲ್ ರಿವ್ಯೂ. ಆಕ್ಚುಲಿ ಈ ಮೂವಿ ಸ್ಟೋರಿ ಲೈನ್ ಅನ್ನೋದಕ್ಕಿಂತ ಒಂದಷ್ಟು ವಿಷಯಗಳು ನನ್ನ ಪರ್ಸನಲ್ ಲೈಫಲ್ಲಿ ಆಗಿರೋದು ಮತ್ತೆ ನಾನು ನೋಡಿರೋ ವಿಷಯಗಳನ್ನ ಶೇರ್ ಮಾಡ್ಕೋಬೇಕು ಅನ್ಕೋತೀನಿ. ಫಸ್ಟ್ ಈ ಮೂವಿ ಸ್ಟೋರಿ ಏನಂದ್ರೆ ಪ್ರದೀಪ್ ರಂಗನಾಥನ್ ಈ ಮೂವಿಲಿ ಒಂದು ಮೈನ್ ಲೀಡ್ ಕ್ಯಾರೆಕ್ಟರ್ ಅಲ್ಲಿ ಪ್ಲೇ ಮಾಡಿದ್ದಾರೆ ಹೀರೋ. ಸೊ ಆ ಹೀರೋಗೆ ಒಂದಷ್ಟು ವಿಷಯಗಳು ಸ್ವಲ್ಪ ತಪ್ಪಾಗಿ ಇಟ್ಟಿದ್ದಾರೆ ಅಂತ ನನಗೆ ಫೀಲ್ ಆಯ್ತು. ಮತ್ತೆ ಈ ಮೂವಿಲಿ ದ ಬೆಸ್ಟ್ ಅಂತ ಹೇಳಬೇಕು ಅಂದ್ರೆ ಮ್ಯೂಸಿಕ್ ಡೈರೆಕ್ಟರ್ ಸಾಯಿ ಅಭ್ಯಂಕರ್ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ ಅಂಡ್ ತುಂಬಾ ಚೆನ್ನಾಗಿದೆ. ಯಾವ ಕಡೆಯಿಂದನೂ ನನಗೇನೋ ಫ್ಲಾಸ್ ಕಾಣಿಸ್ಲಿಲ್ಲ. ಸಾಯಿ ಅಭ್ಯಂಕರ್ ಕಡೆಯಿಂದ ಯಾವ ಫ್ಲಾಸ್ ಇಲ್ಲ, ಸೂಪರ್ ಆಗಿತ್ತು. ಕೀರ್ತಿ ಈಶ್ವರ್ ಡೈರೆಕ್ಟರ್. ಸೊ ಸ್ವಲ್ಪ ಸ್ಟೋರಿ ಪ್ಲಾಟ್ ಅಲ್ಲಿ ಅವರು ಸ್ಟ್ರಾಂಗ್ ಆಗಿದ್ದಾರೆ, ಬಟ್ ಆದ್ರೆ ಆ ಸ್ಕ್ರೀನ್ ಪ್ಲೇ ನಲ್ಲಿ ಎಡವುದ್ರು ಅನ್ನೋ ಒಂದು ಫೀಲ್ ಆಯ್ತು. ಏನಕ್ಕೆ ಅಂದ್ರೆ ಒಂದಷ್ಟು ವಿಷಯಗಳು ಒಪ್ಕೊಳಕ್ ಆಗ್ಲಿಲ್ಲ. ಲೈಕ್ ಅದು ರಿಲೇಟಬಲ್ಲೇ, ಬಟ್ ಆದ್ರೆ ರಿಲೇಟಬಲ್ ಆದ್ರೂ ಕೂಡ ಅದನ್ನ ನಾನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅನ್ನೋ ಒಂದು ಫೀಲ್ ಬಂತು. ಈಗ ಎಕ್ಸಾಂಪಲ್ ನಾನು ಸುಮ್ಮನೆ ಒಂದು ಸ್ಟೋರಿ ಲೈನ್ ಇದನ್ನ ಹೇಳ್ತೀನಿ, ಹೇಗಿದೆ ಸ್ಟೋರಿ ಲೈನ್ ಅಂತ. ನಿಮ್ಗೆ ಮದುವೆ ಆಗುತ್ತೆ, ಮದುವೆ ಆಗ್ಬಿಟ್ಟು ನಿಮ್ಮ ವೈಫ್ ಅವ್ರು ಏನ್ ಮಾಡ್ತಾರೆ, ಲವ್ ಮಾಡಿ ಮದುವೆ ಆಗ್ತಿದ್ದೀರಾ, ಎಲ್ಲಾದು ಓಕೆ ಆಗಿದೆ, ಎಲ್ಲ ಮನೆ ಕಡೆ ಹೇಳಾಗಿದೆ. ಅವಾಗ ನಾನು ಬೇರೆ ಹುಡುಗನ ಲವ್ ಮಾಡಿದೆ. ಯಾಕೆ ಲವ್ ಮಾಡಿದೆ, ನಾವು ಲವ್ ಮಾಡ್ತಿದ್ವಲ್ಲ, ಬಟ್ ಇಲ್ಲ ನಮ್ ಬ್ರೇಕಪ್ ಆಗಿರೋ ಪೀರಿಯಡ್ ಟೈಮಲ್ಲಿ ಒಂದು ಸ್ವಲ್ಪ ತಿಂಗಳಿತ್ತಲ್ಲ, ಆ ಟೈಮಲ್ಲಿ ಇನ್ನೊಬ್ಬನ ಲವ್ ಮಾಡ್ಬಿಟ್ಟೆ ಅಂತ ಹೇಳ್ದೆ. ಸೊ ಸರಿ, ನಾನು ತುಂಬಾ ಒಳ್ಳೆಯವನು, ನಾನು ನನ್ನ ಕ್ಯಾರೆಕ್ಟರ್ ಸೀರಿಯಸ್ ಆಗಿ ಹೇಳ್ತೀನಿ, ನಾನು ತುಂಬಾ ಒಳ್ಳೆಯವನು ಅಂತ ನಾನು ಅನ್ಕೊಂಡು ಏನ್ ಮಾಡ್ತೀನಿ, ಸರಿ ಆಯ್ತು ಇವಾಗ ನಿಮ್ಮಿಬ್ರನ್ನ ನಾನು ಸೇರಿಸ್ತೀನಿ ಬಾ ಅಂತ ಹೇಳ್ಬಿಟ್ಟು, ನೀನ್ ಚೆನ್ನಾಗಿರೋ ಅಂತ ನಾನು ಸೇರಿಸ್ತೀನಿ. ಸೇರಿಸ್ಬೇಕಾದ್ರೆ ನನ್ನ ಹತ್ರ ಆಗ್ಲೂ ಕೂಡ ಟ್ರೂ ಆಗ್ತಾನೆ ಇರಬೇಕು ಈ ತರ ವಿಷಯಗಳಾಗಿದೆ ಅಂತ. ಬಟ್ ಆದ್ರೆ ಒಂದು ವಿಷಯ ಹೇಳಿರಲ್ಲ, ಏನಂದ್ರೆ ಅವಳು ಪ್ರೆಗ್ನೆಂಟ್ ಆಗಿರ್ತಾಳೆ, ಅದು ಅವಳಿಗೆ ಗೊತ್ತಿರಲ್ಲ ಅನ್ನೋ ತರ ಪ್ರೂವ್ ಮಾಡಿರ್ತಾರೆ. ಬಟ್ ಇದನ್ನ ಆ ಹಸ್ಬೆಂಡ್ ಕೇಳಿದವನು ಹೇಗಿರುತ್ತೆ ಅವ್ನ ಕಿವಿಲಿ, ಏನೇ ಮಾಡ್ತಾ ಇದೀಯಾ, ಫಸ್ಟೇ ಅನಾಹುತ ಮಾಡಿ ಇಟ್ಟಿದ್ಯಾ, ತಿರ್ಗಾ ಈ ತರ ವಿಷಯಗಳನ್ನ. ಇದೇ ಸ್ಟೋರಿ, ಇದಾದ್ಮೇಲೆ ಏನೇನಾಗುತ್ತೆ ಅನ್ನೋದೇ ಕಂಪ್ಲೀಟ್ ಮೂವಿ. ಓಕೆನಾ, ನಾನು ಆದಷ್ಟು ಚಿಕ್ಕ ಸ್ಪಾಯ್ಲರ್ ಕೊಟ್ಬಿಟ್ಟು ಹೇಳಿದ್ದೀನಿ. ತುಂಬಾ ಇದೆ, ಲಾಫ್ಟರ್ ತುಂಬಾ ನಗ್ಬೋದು, ಕಾಮಿಡಿ ಸೀನ್ಸ್ ಐತೆ, ತುಂಬಾ ಹ್ಯೂಮರ್ ನ ಕಲೆಕ್ಟ್ ಮಾಡಿ ತುಂಬಾ ವರ್ಕ್ ಮಾಡಿದ್ದಾರೆ. ಅಂಡ್ ಹೀರೋ ಒಬ್ಬ ಯೂಟ್ಯೂಬರ್, ಅವನು ಒಂದು ವಿಷಯ ಇರುತ್ತೆ, ಅವನು ಒಂದು ಕೆಲಸ ಮಾಡ್ತಿರ್ತಾನೆ. ಆ ಕೆಲಸ ಪರವಾಗಿ ಇವರಿಬ್ರು ಹೇಗೆ ಪ್ರಪೋಸ್ ಮಾಡ್ಕೊಂಡು ಲವ್ ಅದೆಲ್ಲ ತುಂಬಾ ಚೆನ್ನಾಗಿ ಫಸ್ಟ್ ಹಾಫ್ ಹೋಯ್ತು. ಸೆಕೆಂಡ್ ಹಾಫ್ ಅಲ್ಲಿ ಈ ವಿಷಯ ಎಲ್ಲ ಗೊತ್ತಾದಾಗ ಸ್ವಲ್ಪ ಬೇಜಾರಾಯ್ತು. ಒಂದಷ್ಟು ವಿಷಯ ಯಾಕೆ ಬೇಜಾರಾಯ್ತು ಅಂದ್ರೆ, ಒಂದಷ್ಟು ಕ್ಯಾರೆಕ್ಟರ್ಲೆಸ್ ಪೀಪಲ್ ಇರ್ತಾರೆ. ವಿಜಯ್ ಅವರು, ತಲಪತಿ ವಿಜಯ್ ಅವರು, ಲೈಕ್ ದುಡ್ಡು ಹೋಯ್ತಾ ಸಂಪಾದನೆ ಮಾಡ್ಕೋಬಹುದು, ಹೆಲ್ತ್ ಹೋಯ್ತಾ ಸರಿ ಮಾಡ್ಕೋಬಹುದು, ಬಟ್ ಆದ್ರೆ ಅವನ ಕ್ಯಾರೆಕ್ಟರ್ ಹೋಯ್ತು ಅಂದ್ರೆ ಶಾರ್ಟ್ ಏನ್ ಮಾಡಿದ್ರು ನೀನು ವಾಪಸ್ ತಗೊಳಕ್ಕಾಗಲ್ಲ. ಕ್ಯಾರೆಕ್ಟರ್ ಹೋಯ್ತು ಅಂದ್ರೆ ಅಷ್ಟೇ ಹೊರಟೋಯ್ತು. ಇದನ್ನ ಯಾಕೆ ಇಲ್ಲಿ ಹೇಳ್ತೀನಿ ಅಂದ್ರೆ, ಈಗ ಜೆನ್ಜಿ ಅಂತ ಹೇಳ್ತಾರೆ ಗೊತ್ತಾ. ಜೆನ್ಜಿ ಲೈಕ್ ನಾನು ಜೆನ್ಜಿನೇ, 2001 ಬಾರ್ನ್. ಓಕೆನಾ, ನನಗೂ ಜೆನ್ಜಿ ಅನ್ನೋದೆಲ್ಲ ಟರ್ಮ್ಸ್ ಏನೇನಿದೆ ಎಲ್ಲ ಗೊತ್ತು. ಬಟ್ ಆದ್ರೆ ಒಂದಷ್ಟು ವಿಷಯಗಳನ್ನ ಒಪ್ಕೊಳಕ್ಕಾಗಲ್ಲ. ಯಾವ ವಿಷಯಗಳಂದ್ರೆ, ಇವಾಗ ನಾವು ಲವ್ ಮಾಡ್ತಾ ಇರ್ತೀವಿ, ನನಗೆ ಅವಳಿಗೆ ಕರೆಕ್ಟ್ ಆಗಿ ವೈಬ್ ಇಲ್ಲ ಅಂದ್ರೆ, ಕನೆಕ್ಷನ್ ಕರೆಕ್ಟ್ ಆಗಿಲ್ಲ ಅಂದ್ರೆ, ನಮ್ಮಿಬ್ರಿಗೂ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಬಿಟ್ಟು ಹೋಗೋದು ಸರಿ. ಲವ್ ಮಾಡ್ತೀವಿ, ಇಬ್ರು ಕಡೆಯಿಂದನೂ ಲವ್ ಮಾಡ್ತೀವಿ, ಇಬ್ರು ತುಂಬಾ ಚೆನ್ನಾಗಿ ಲವ್ ಮಾಡ್ತೀವಿ. ಹುಡುಗ ಆಗಿರ್ಲಿ ಹುಡುಗಿ ಆಗಿರ್ಲಿ, ಸಡನ್ ಆಗಿ ಬೇರೆಯವ್ರು ಸಿಕ್ಕಿದ ತಕ್ಷಣ ಬೇಡ ಅಂತ ಬಿಟ್ಬಿಟ್ಟು ಹೋದ್ರೆ ಅದು ಕ್ಯಾರೆಕ್ಟರ್ಲೆಸ್. ಅದಕ್ಕೆ ಬೇರೆ ತನ ಅಂತ ಹೇಳ್ತಾರೆ, ಬೇರೆ ಡ್ಯಾಶ್ ತನ ಅಂತ ಹೇಳ್ತಾರೆ. ಸೊ ಅದನ್ನು ಹೇಳಿದ್ರೆ ಇನ್ನೂ ಅಫೆಂಡ್ ಆಗ್ಬೋದು. ಆ ಥರ ತನಗಳು ಅವ್ರು ಬೆಳೆಸಿರೋ ರೀತಿ ಆ ಥರ ತಪ್ಪಾಗಿರುತ್ತೆ. ನನಗೆ ಇಷ್ಟ ಆಗಲಿಲ್ಲ ನಿನ್ನ ಜೊತೆ, ನನಗೆ ಕರೆಕ್ಟಾಗಿಲ್ಲಪ್ಪ, ನಾವಿಬ್ರು ಲವ್ ಮಾಡ್ತಿರೋದು, ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೋತೀನಿ, ನಿನ್ನ ಪಾಡಿಗೆ ನೀನು ಕೆಲಸ ಮಾಡ್ಕೋ, ಓಕೆ, ನನ್ನ ಲೈಫು ನಿನ್ನ ಲೈಫ್ ಇಂಟರ್ಫಿಯರ್ ಆಗಬಾರ್ದು, ಓಕೆ. ಬಟ್ ಟ್ರೂ ಆಗಿ ಲವ್ ಮಾಡಿ ಜೊತೆಗಿದ್ದು ಏನೇನೆಲ್ಲ ಬೇಡ ಅದೆಲ್ಲ ಮಾಡಿಕೊಂಡು, ಅದೆಲ್ಲ ಸಿಗೋ ತನಕ ಇಟ್ಕೊಂಡು ಚೆನ್ನಾಗಿ ಅದೇನು ಹೇಳ್ತಾನೆ, ಜೇನುತುಪ್ಪ ನೆಕ್ಕೊಂಡು ಅದೆಲ್ಲ ಚೆನ್ನಾಗಿ ಹೋಗುತ್ತೆ. ಲಾಸ್ಟಲ್ಲಿ ನನಗೆ ನೀನು ಬೇಡ, ಏನಕ್ಕೆ ಇನ್ನೊಬ್ಬ ಸಿಕ್ತಾ, ಏನಕ್ಕೆ ಇನ್ನೊಬ್ಳು ಸಿಕ್ಕಿದ್ಲು. ಸೊ ಹಿಂಗೆ ಇವ್ರು ಸಿಕ್ಕಿದ್ರು ಅವ್ರು ಸಿಕ್ಕಿದ್ರು ಅಂದ್ಕೊಂಡು ಫಸ್ಟ್ ಆಫ್ ಆಲ್ ಮತ್ತೆ ಮಾತಾಡ್ಕೋಬೋದು, ಲೈಕ್ ನನಗೆ ಫೀಲಿಂಗ್ಸ್ ಕಡಿಮೆ ಆಗಿದೆ, ಸೊ ನಾನು ಬೇರೆಯವ್ರನ್ನ ಲವ್ ಮಾಡ್ತಿದ್ದೀನಿ, ಲವ್ ಮಾಡಲ್ಲ ಅಂತ ಕೇಳೋದು ಓಕೆ. ಬಟ್ ಆದರೆ ಎಲ್ಲ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ಎಲ್ಲ ಆದಮೇಲೆ ಬಂದ್ಬಿಟ್ಟು ಈ ಥರ ಹೇಳಬೇಕಾದ್ರೆ ಅದು ಕ್ಯಾರೆಕ್ಟರ್ ಹೋಯ್ತು. ಅನ್ನಕ್ಕೆ ನೀನು ಏನು ಮಾಡಿದ್ರು ಕ್ಯಾರೆಕ್ಟರ್ ಹೋಯ್ತು. ತಿರ್ಗಾ ಇನ್ನೊಂದು ತಪ್ಪು ಮಾಡಲ್ಲ ಅಂತೀನಿಲ್ಲ, ಆ ಹುಡುಗಂಗೆ ಇನ್ನೊಂದು ದಿನ ಮೋಸ ಮಾಡಲ್ಲ ಅಂತ ಏನು. ಇವಾಗ ಇವ್ನಿಗೆ ಮೋಸ ಮಾಡಿಬಿಟ್ಟು ಇನ್ನೊಬ್ಬನ ಜೊತೆ ಹೊಟ್ಟೆ ತುಂಬಿಸ್ಕೊಂಡಿದ್ಯಾ, ಸರಿ ಅಬೌಟ್ ಮಾಡ್ಕೊಂಡು ಅವ್ನ ಜೊತೆ ಚೆನ್ನಾಗಿರ್ತೀನಿ ಅಂದ್ಬಿಟ್ಟು ಇನ್ನೊಬ್ಬನ ಜೊತೆ ಹೊಟ್ಟೆ ತುಂಬಿಸ್ಕೊಂಡ್ರೆ ಅದಕ್ಕೇನಂತಾರೆ. ಸರಿ, ಒಂದು ಹುಡುಗ ಏನು ಮಾಡ್ತಾನೆ, ಅದೇ ಥರ ಒಂದು ಹುಡುಗಿ ಜೊತೆ ಲೈಫ್ ಲಾಂಗ್ ಇರ್ತೀನಿ ಅಂತ ಎಲ್ಲ ಹೋಪ್ ಕೊಟ್ಟು ಜೊತೆಗಿದ್ದು ಲೈಫ್ ಲಾಂಗ್ ಇರದೆ ಮಧ್ಯದಲ್ಲೇ ಬೇರೆಯವ್ರು ಚೆನ್ನಾಗಿ ಸಿಕ್ಕಿದ್ರು, ಶ್ರೀಮಂತ ಸಿಕ್ಕಿದ್ರು ಅಂತ ಅವ್ರ ಹತ್ರ ಹೋಗ್ತೀಯಾ, ಅವ್ರಿಗಿಂತ ಇನ್ನೂ ಶ್ರೀಮಂತ ಸಿಕ್ಕಿದ್ರೆ ಆ ಹುಡುಗಿನ ಬಿಟ್ಬಿಟ್ಟು ಇನ್ನೊಬ್ರ ಹತ್ರ ಹೋಗ್ತೀಯಾ, ಅದಕ್ಕೇನಂತಾರೆ ಡ್ಯಾಶ್ ತನ ಅಂತ ಹೇಳ್ತಾರೆ. ಸೊ ಈ ಡ್ಯಾಶ್ ತನನ ಈ ಮೂವಿಲಿ ಹೇಳಿರ್ತಾರೆ. ಬಟ್ ಆದರೆ ಆ ಹೀರೋ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿತ್ತು. ನನಗೆ ಇನ್ನೊಂದು ಏನು ಹೇಳಬೇಕು ಅಂದರೆ, ಈ ಮೂವಿನ ಫುಲ್ ನೆಗೆಟಿವ್ ಆಗಿ ಪಬ್ಲಿಸಿಟಿ ಮಾಡ್ಕೊಂಡೆಲ್ಲ ಇಷ್ಟ ಇಲ್ಲ. ಏನಕ್ಕೆ ಅಂದರೆ ಆ ಥರ ಸಿಚುವೇಶನ್ ನಾನು ಫೇಸ್ ಮಾಡಿದ್ದೀನಿ, ನಾನು ಪರ್ಟಿಕ್ಯುಲರಾಗಿ ನಾನು ಫೇಸ್ ಮಾಡಿದ್ದೀನಿ. ಏನಕ್ಕೆ ಅಂದರೆ, ಒಬ್ಬರು ನಿಮಗೆ ಇಷ್ಟ ಇಲ್ಲ ಅಂದರೆ ನನಗೆ ಇಷ್ಟ ಇಲ್ಲ, ನನ್ನ ಜೊತೆ ಮಾತಾಡಬೇಡ, ನಿನ್ನ ಲೈಫ್ ನೀನು ನೋಡ್ಕೊ ಅಂತ ಹೇಳ್ಬಿಟ್ಟು ಹೋಗೋದು ಸರಿ. ಅದಿಲ್ಲದೆ ಜೊತೆಗೆ ಎಲ್ಲ ಥರ ಇದ್ದು ಎಲ್ಲ ಥರ ಮಾತಾಡ್ಕೊಂಡು ಎಲ್ಲ ಥರ ಇದು ಮಾಡಿಕೊಂಡು ಅದ್ರ ಕೆಸರು ಏನು ಅಂತಲೂ ಹೇಳಿದೆ, ಅದ್ರ ರಿಲೇಷನ್ಶಿಪ್ ಹೇಳ್ದೇ ಒಬ್ಬರು ಲೈಫ್ನ ಹಾಳು ಮಾಡೋದು ಎಷ್ಟು ಚಂದ.
ನನಗೆ ಇಷ್ಟ ಇಲ್ಲ ನಮ್ಮಿಬ್ಬರದ್ದು ಕನೆಕ್ಟ್ ಆಗ್ತಿಲ್ಲ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಓಕೆ ಈಸಿಯಾಗಿ ಬಿಟ್ಟು ಹೋಗೋದು ಸರಿ ಆಯ್ತು, ಬಿಟ್ಟರೆ ಅದು ಒಳ್ಳೇದಾಗುತ್ತೆ. ಅವು ಹುಡುಗ ಆಗಿರಲಿ ನನ್ನ ಲೈಫಲ್ಲಿ ಹಂಗೇ ಲೈಕ್ ಒಂದು ರಿಲೇಷನ್ಶಿಪ್ಪಲ್ಲಿದ್ದೆ, ತುಂಬ ಬೇರೆ ಹುಡುಗನಿಗೋಸ್ಕರ ಬಿಟ್ಟು ಹೋದ್ರು ಓಕೆ, ವಾಟ್ ಎವರ್ ಇಟ್ ಈಸ್ ಹೋಗಲಿ. ಅದೇ ಆ ಕ್ಯಾರೆಕ್ಟರ್ ಹೊರಟೋಯ್ತು, ಆ ಕ್ಯಾರೆಕ್ಟರ್ ಮೇಲೆ ತಿರ್ಗಾ ಮಾತಾಡೋದು ಪ್ರಯೋಜನ ಇಲ್ಲ, ನನ್ನ ಕ್ಯಾರೆಕ್ಟರ್ ಹಾಳಾಗುತ್ತೆ. ಅದೇ ರೀತಿ ತಿರ್ಗಾ ವಾಪಸ್ಸು ಒಂದು ಪ್ರೀತಿಯಾಗಿರಲಿ ಅವ್ರ ಮೇಲೆ ಅಫೆಕ್ಷನ್ ಬರಬೇಕಾದ್ರೆ ಆ ವಿಷಯನ ಹೇಳ್ಕೊಬೇಕಾದ್ರೆ ಅವ್ರು ಅದೇ ಥರ ರೆಸ್ಪೆಕ್ಟ್ ಮಾಡಬೇಕಲ್ವಾ. ರೆಸ್ಪೆಕ್ಟ್ ಇನ್ ದ ಸೆನ್ಸ್ ಲೈಕ್ ವಿಷಯನೇ ಹೇಳಿದೆ, ಲೈಕ್ ಇನ್ನೊಬ್ರು ಏನಾದರೂ ಇದ್ದರೆ ಅದು ಡೈರೆಕ್ಟಾಗಿ ನಮ್ಮ ಹತ್ರ ಹೇಳ್ಬೋದು, ಇಲ್ಲ ಇನ್ನೊಬ್ರು ಅವ್ರ ಮೇಲೆ ಫೀಲಿಂಗ್ಸ್ ಐತೆ, ನನಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅಂತ. ಹೆಂಗಂದರೆ ಬ್ಯಾಕಪ್ಗೊಬ್ಬರನ್ನ ಇಟ್ಕೊಳ್ಳೋದು, ಮತ್ತು ಪ್ಯಾಕಪ್ಗೊಬ್ಬರನ್ನ ಇಟ್ಕೊಂಡು ಪಿಕಪ್ಗೊಬ್ಬರನ್ನ ಇಟ್ಕೊಂಡು ತಿರ್ಗಾ ವಾಪಸ್ಸು ಡ್ರಾಪ್ಗೊಬ್ರಿಗೆ, ಹೊಟ್ಟೆಗೊಬ್ರಿಗೆ, ಮೈಗೊಬ್ರಿಗೆ. ಅಸಹ್ಯ. ಇದು ನಾನು ಒಂದಷ್ಟು ಕಡೆ ನಾನು ಫೇಸ್ ಮಾಡಿದೆ. ಅಸಹ್ಯ ಅಂದರೆ ಅಸಹ್ಯ. ಲಾಸ್ಟಲ್ಲಿ ತುಂಬ ಡೀಸೆಂಟಾಗಿ ಹೋಗಿ ಮದುವೆ ಆಗಿ, ಏನು ಮದುವೆ ಆಗಿ ಪಾಪ ಆ ಹುಡುಗನ ಲೈಫ್ ಏನು, ಯಾರೋ ಒಬ್ಬ ಪಾಪ ಅವ್ನು ಕಷ್ಟಪಟ್ಟು ನನ್ನ ವೈಫ್ ಈ ಥರ ಇರಬೇಕು ಆ ಥರ ಏನೋ ಒಂದು ಕನಸಲ್ಲಿ ಇಟ್ಕೊಂಡಿರ್ತಾನೆ. ಓಕೆ, ವಾಟ್ ಎವರ್ ಇಟ್ ಇಸ್, ಪಾಸ್ಟ್ ವಿಷಯಗಳು ಹೇಳು ಹೋದರೂ ಕನ್ವಿನ್ಸ್ ಮಾಡ್ಬೋದು. ಒಂದಷ್ಟು ವಿಚಾರಗಳು ಹೇಳ್ದೇ ಮುಚ್ಚಿಟ್ಕೊಂಡು ಅವ್ನಿಗಿಷ್ಟು ಮೋಸ ಮಾಡ್ದಂಗಲ್ವ. ನನ್ನ ಲೈಫಲ್ಲಿ ಹಿಂಗಾಗಿದೆ, ನಾನು ಓಪನ್ನಾಗಿ ನಾನು ಆನ್ಲೈನಲ್ಲಿ ಹೇಳ್ಕೊತಾ ಇದ್ದೀನಿ, ನನ್ನ ಲೈಫಲ್ಲಿ ಏನೇನಾಗಿದೆ ಎಲ್ಲದೂ ನಾನು ಹೇಳ್ಕೊತಾ ಇದ್ದೀನಿ. ನಾನು ಪ್ಯೂರ್ ಅಂತ ನಾನು ಹೇಳೋಕ್ಕೋಗಲ್ಲ. ನಾನು ಯಾವತ್ತಾದರೂ ಬಂದರೆ ನಾನು ಫಸ್ಟ್ ಹೇಳ್ಕೊತೀನಿ ನನ್ನ ಲೈಫಲ್ಲಿ ಏನಾಗಿದೆ, ನನ್ನ ಲೈಫೇ ಈಗ ಥರ ಇದೆ, ಈ ಪ್ಯಾಟ್ರನಲ್ಲಿ ಹೋಗ್ತಿದೆ, ಮತ್ತು ನನ್ನ ಲೈಫಲ್ಲಿ ಏನಾಗಿದೆ, ಇಷ್ಟೆಲ್ಲ ಆಗೋಯ್ತು. ಸೊ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಿಮ್ಮ ಅಕ್ಸೆಪ್ಟೆನ್ಸಿಗೆ ಬಿಟ್ಟಿರೋದು ಅಂತ ಬಿಡೋದು. ಅದು ತುಂಬ ಜೆನ್ಯೂನ್ ಮತ್ತು ಲಾಯಲ್ ಆಗಿರುತ್ತೆ ಅನ್ನೋ ಒಂದು ಫೀಲ್ ಮಾಡ್ತೀನಿ. ಸೊ ಇದು ಯಾವ ವಿಷಯನೂ ಹೇಳ್ದೇ ಒಬ್ರಿಗೆ ಮೋಸ ಮಾಡಿಕೊಂಡು ನೀವು ಚೆನ್ನಾಗಿ ಬದುಕಿದೆ ಮತ್ತು ಬೇರೆಯವ್ರನ್ನೂ ಕರೆಕ್ಟಾಗಿ ಬದುಕಿಸ್ದೆ, ಲೈಕ್ ಹೇಗೆಂದರೆ ಅದೇ ಹೇಳ್ತಿರಂಗೆ ನಿಮ್ಮ ಲೈಫ್ನೂ ಹಾಳು ಮಾಡಿಕೊಂಡು ಮತ್ತು ಜೊತೆಗೆ ಬರೋವ್ರ ಲೈಫ್ನೂ ಹಾಳು ಮಾಡ್ದಂಗೆ. ಆಮೇಲೆ ಲಾಸ್ಟಲ್ಲಿ ಏನೋ ಒಂದಷ್ಟು ವಿಷಯ ನೋಡಿ ಎಷ್ಟು ವಿಚಾರ ಹೋಯ್ತು, ಕ್ಯಾರೆಕ್ಟರ್ ಹೋಯ್ತು ಅಂದರೆ ಎಲ್ಲ ಹೋಯ್ತು. ಈ ಮೂವಿಲಿ ಕ್ಯಾರೆಕ್ಟರ್ನ ಕರೆಕ್ಟಾಗಿ ತೋರಿಸಿರಲ್ಲ, ಅದೊಂದು ಚೂರು ಬೇಜಾರಾಯಿತು. ಲೈಕ್ ಒಂದು ಹುಡುಗಿ ತಪ್ಪು ಮಾಡಿದಂದರೆ ಅದು ತಪ್ಪು ಸರಿ ಒಪ್ಕೋಬೇಕು ಅಂತ ಎಷ್ಟು ವರ್ಷ ಅಂತ ನಾವು ಒಪ್ಕೊಳ್ಳೋಕ್ಕಾಗುತ್ತೆ. ಎಲ್ಲ ತಪ್ಪನ್ನು ಒಪ್ಕೊಂಡು ಅವ್ರ ಅಪ್ಪ ಅಮ್ಮ ಕರೆಕ್ಟಾಗಿ ಬೆಳೆಸ್ಬೇಕು, ಕರೆಕ್ಟಾಗಿ ಇರಬೇಕು, ಕರೆಕ್ಟಾಗಿ ಇದು ಮಾಡಿಸಿದ್ರೆ ಈ ಥರ ಎಲ್ಲ ಬರ್ತಿರ್ಲಿಲ್ಲ. ಒಂದೇ ಒಂದು ವಿಷಯ ನನಗೆ ಅನ್ನಿಸ್ತು, ಅವ್ರ ಅಪ್ಪ ದೊಡ್ಡ ಮಿನಿಸ್ಟರು ಆ ಮೂವಿಲಿ, ಬಟ್ ಅವ್ರ ಅಪ್ಪ ಕರೆಕ್ಟಾಗಿ ಬೆಳೆಸಿದ್ರೆ ಈ ಥರ ಆಗಿರಲ್ಲ. ಯಾಕಂದರೆ ಇದರಲ್ಲಿ ಹೀರೋ ಅವ್ರ ಅಮ್ಮನಿಗೆ ಅವ್ರ ಅಪ್ಪ ಬೈತಾರೆ, ಕರೆಕ್ಟಾಗಿ ಬೆಳೆಸಿಲ್ಲ, ಅಪ್ಪ ಇಲ್ಲದೆ ಇರೋ ಮನೇಲಿ ಅಮ್ಮ ಸಾಕಿರೋ ಮಗ ಹಿಂಗೆ ಇರ್ತಾನೆ ಅಂತ. ಸೊ ಅದೇ ರೀತಿ ಹೇಗೆ ಹುಡುಗರು ಫ್ಯಾಮಿಲಿಲಿ ಹೇಳ್ತಾರೆ, ಅದೇ ಥರ ಹುಡುಗಿ ಫ್ಯಾಮಿಲಿಲಿ ಹೇಳಿ ಬೆಳೆಸಿದ್ರೆ ನಿಮ್ಮಂಥವ್ರಿಗೆ ಬುದ್ಧಿ ಬರುತ್ತೆ ಅಂತ ನನಗೆ ಫೀಲ್ ಆಯಿತು. ಅವ್ರ ಅಪ್ಪ ಅಮ್ಮ ಕರೆಕ್ಟಾಗಿದ್ದಿದ್ರೆ ಅವ್ರ ಮಕ್ಳುಗಳಲ್ಲ ಆ ಥರ ಹಾಳಾಗಲ್ಲ ಅನ್ನೋ ಒಂದು ಫೀಲ್ ಆಯಿತು. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫುಲ್ ವೀಡಿಯೋ. ಇನ್ನೂ ತುಂಬ ಪರ್ಸನಲಾಗಿ ಮಾತಾಡಿದ್ರೆ ಎಕ್ಕುಟ್ಟೋಗುತ್ತೆ, ಹಾಳಾಗೋಗುತ್ತೆ. ನಕ್ಕನ್ನು ಅವ್ರ ಕ್ಯಾರೆಕ್ಟರ್ ಹೇಗಾದರೂ ಹಾಳು ಮಾಡ್ಕೊಂಡು ಹೋಗಲಿ, ನಮ್ಮ ಜೀವನ ನೋಡ್ಕೊಳ್ಳೋಣ. ಆ್ಯಂಡ್ ಎಲ್ಲರೂ ಚೆನ್ನಾಗಿದ್ದೀರಾ, ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲರೂ ಚೆನ್ನಾಗೇ ಇರಿ. ಯಾವ ಕಿತ್ತೋಗಿರೋ ರಿಲೇಷನ್ಶಿಪ್ ಒಳಗಡೆ ಹೋಗಬೇಡಿ. ಅದು ಸರಿ ಇಲ್ಲ ಅಂದರೆ ಬಿಟ್ಬಿಟ್ಟು ಬಂದ್ಬಿಡಿ. ಏನು ಅದಿಲ್ಲ ಅಂದರೆ ಬೇರೆದು ಅಂತ ನಾನು ಹೇಳೋಕ್ಕೋಗಲ್ಲ. ಬೇರೆದು ಏನೂ ಇಲ್ಲದೇ ಬದುಕ್ಬೋದು, ತುಂಬ ಚೆನ್ನಾಗಿ ಬದುಕ್ಬೋದು ಅಷ್ಟೇ. ಅದು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.